ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ಈ ಚರಿತ್ರೆಯ ನಾಯಕರಾಗಿರ್ತಕ್ಕಂಥ ಬ್ರಹ್ಮರ್ಷಿ ಗರಗದ ಶ್ರೀ ಮಡಿವಾಳ ಶಿವಯೋಗಿಗಳು ಗರಗದ ಮಠದಲ್ಲಿ ಇರುವಂಥ ಕಾಲದೊಳಗೆ ಅಲ್ಲಿ ಒಬ್ಬ ಪಾದ್ರಿ ಸಾಹೇಬ ಗರಗಕ್ಕೆ ಬಂದ. ಅಲ್ಲಿ ಒಂದು ಮನೆಯೊಳಗೆ ಇಳಿದುಕೊಂಡ ತನ್ನ ಒಂದು ಧರ್ಮ ಪ್ರಚಾರಕ್ಕಾಗಿ ಪ್ರಯತ್ನವನ್ನು ಮಾಡುವಾಗ ಈ ಮಡಿವಾಳ ಸ್ವಾಮಿಗಳ ಒಂದು ಘನತೆಯನ್ನು, ಯೋಗ ಸಿದ್ಧಿಯನ್ನು, ಪವಾಡ ಲೀಲೆಗಳನ್ನು ಕರ್ಣೋಪಕರಣವಾಗಿ ಅಂದ್ರೆ ಕಿವಿಯಿಂದ ಕಿವಿಗೆ ಕೇಳಿದಂಥ ಆ ಒಂದು ಪಾದ್ರಿ ಈ ಮಡಿವಾಳ ಶಿವಯೋಗಿಗಳ ಒಂದು ವಾಸಸ್ಥಾನವನ್ನು ಹುಡುಕಿಕೊಂಡ ಅವರ ದರ್ಶನಕ್ಕೆ ಬರ್ತಾನೆ. ಆವಾಗ ಮಡಿವಾಳ ಶಿವಯೋಗಿಗಳು ಅವನನ್ನು ಕಂಡ, ನೀನು ಯಾರಪ್ಪ, ಇಲ್ಲಿ ಯಾಕೆ ಬಂದಿ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಆವಾಗ ಪಾದ್ರಿ ಸಾಹೇಬ, ನಾವೊಬ್ಬ ಪಾದ್ರಿ, ನಮ್ಮ ದೇವ್ರ ದೊಡ್ಡವ, ನಮ್ಮ ದೇವರನ್ನು ಮೀರಿಸುವಂಥ ಉಳಿದ ದೇವರೇ ಈ ಒಂದು ಜಗತ್ತಿನೊಳಗಿಲ್ಲ. ಆ ಒಂದು ನಮ್ಮ ದೇವರೇ ಲೋಕರಕ್ಷಕ ಅದಾನೋ, ಆದ್ದರಿಂದ ಎಲ್ಲರೂ ನಮ್ಮ ದೇವರಿಗೇನು ನಡ್ಕೋಬೇಕು. ನಮ್ಮ ಮತ ಅಥವಾ ನಮ್ಮ ಧರ್ಮದೊಳಗೆ ಸೇರಿಕೊಳ್ಳೋವ್ರನ್ನ ಆ ಯೇಸು ಸ್ವಾಮಿ ಖಂಡಿತವಾಗಿ ಉದ್ಧಾರ ಮಾಡ್ತಾನೋ, ಅಲ್ಲದ ಪರಲೋಕಕ್ಕೆ ಕರ್ಕೊಂಡು ಹೋಗಿ ತನ್ನ ಅಂತ್ಯಕ್ಕೆ ಇರಿಸ್ಕೋತಾನೋ. ಅದರ ಸಲುವಾಗಿ ಎಲ್ಲರೂ ನಮ್ಮ ಧರ್ಮದೊಳಗೆ ಸೇರಿಕೊಂಡ ಉದ್ಧಾರ ಆಗಬೇಕು ಅನ್ನುವಂಥ ಒಂದು ಸದುದ್ದೇಶವನ್ನು ಇಟ್ಟುಕೊಂಡ ಜನಸಾಮಾನ್ಯರಿಗೆ ತಿಳಿಸಿ ನಮ್ಮ ಧರ್ಮದ ಬಗ್ಗೆ ಹೇಳಕ್ಕೆ ಬಂದೇನಿ ಅಂತೇಳಿ ಹೇಳ್ತಾನೆ. ಆವಾಗ ಮಡಿವಾಳ ಸ್ವಾಮಿಗಳು ಹೇಳ್ತಾರೋ, ಪಾದ್ರಿ ಸಾಹೇಬ್ರ, ಇಡೀ ವಿಶ್ವವನ್ನು ಬ್ರಹ್ಮಾಂಡವನ್ನು ನಿರ್ಮಿಸಿರತಕ್ಕಂಥ ದೇವರು ಒಬ್ಬನಾದಾನ. ಈ ಸೃಷ್ಟಿ ಎಲ್ಲವನ್ನು ನಿರ್ಮಿಸಿರುವುದರಿಂದ ಅವನಿಗೆ ಸೃಷ್ಟಿಕರ್ತ ಅಂತಕ್ಕಂಥ ಹೆಸರು ಬಂದೈತಿ. ಹಂಗೆ ಈ ಇಡೀ ಲೋಕಕ್ಕೆ ಒಬ್ಬನ ದೇವರು ಅದಾನಂದ ಮೇಲೆ ನಿಮ್ಮ ದೇವರು ನಮ್ಮ ದೇವರು ಅಂತೇಳಿ ಭಿನ್ನ ಭಾವದ ಒಂದು ಬಡಿದಾಟದ ಮಾತು ಯಾಕೆ ಬರ್ತೈತಿ? ನಿಮ್ಮ ದೇವರು ನಮ್ಮ ದೇವರು ಎಲ್ಲ ಒಂದೇ. ಆತ ಸರ್ವಂತರ್ಯಾಮಿ ಅದಾನ, ಸರ್ವಶಕ್ತ ಸರ್ವಜ್ಞ ಆಗಿರ್ತಕ್ಕಂಥ ಸರ್ವವ್ಯಾಪಿಯಾಗಿರ್ತಕ್ಕಂತಹ ಪರಮಾತ್ಮನನ್ನು ಈ ಲೋಕದೊಳಗೆ ಪ್ರತಿಯೊಬ್ಬರು ತಮ್ಮ ತಮ್ಮ ಭಾವಕ್ಕೆ ತಕ್ಕಂಗೆ ಭಾವಿಸಿ ಅದರಂಗ ಅವರು ದೇವರು ಅಂತೇಳಿ ತಿಳ್ಕೊಂಡ ಅಲ್ಲಿ ಅವರು ತಮ್ಮ ಒಂದು ಭಯ ಭಕ್ತಿಯನ್ನು ನಡೆಸ್ತಾರೆ. ಅದಕ್ಕೆ ಜನ ತಮಗೆ ತಿಳಿದ ಹೆಸರಿನಿಂದ ಅವರನ್ನು ಆ ದೇವನನ್ನು ಕರೀತಾರೋ. ಅದಕ್ಕನ ದೇವನೊಬ್ಬ ನಾಮ ಹಲವು ಅಂತೇಳಿ ನಮ್ಮ ಶರಣರು ಹೇಳ್ಯಾರ ಅಂತೇಳಿ ಹೇಳ್ತಾರೆ. ಇಂಥ ಒಂದು ಏಕಮೇವ ಅದ್ವಿತೀಯವಾದ ಪರವಸ್ತುವಿನಿಂದ ಅಂದವಾಗಿಯೇ ಬಂದವರು ನಾವು ನೀವೆಲ್ಲ. ಆ ಒಂದು ಅದ್ವಿತೀಯವಾಗಿರ್ತಕ್ಕಂಥ ಪರಬ್ರಹ್ಮ ಶಕ್ತಿನ ಬಿಡಿ ಬಿಡಿಯಾಗಿ ಅದರ ಒಂದು ಅಂಶಕರಾಗಿ ನಾವು ನೀವೆಲ್ಲ ಇಲ್ಲೇ ಬಂದೇವಿ. ಆದ್ರೆ ನಾವೆಲ್ಲ ಬೇರೆ ಬೇರೆ ಆಗಿ ಕಂಡ್ರೂ ಕೂಡ ನಮ್ಮಲ್ಲಿರ್ತಕ್ಕಂಥ ಆ ಪರವಸ್ತುವಿನ ಪರಮಾತ್ಮನ ಅಂಶ ಒಂದೇ ಅದ. ಆ ಪರಮಾತ್ಮನ ಅಂಶವನ್ನು ಒಳಗೊಂಡು ನಾವು ಬೇರೆ ಬೇರೆಯಾಗಿ ಕಾಣುವಂಥ ನಾವೆಲ್ಲರೂ ಜೀವಾತ್ಮರು. ಆ ಒಬ್ಬನಾದ ಆ ಪರಮಾತ್ಮನೇ ಅಸಂಖ್ಯವಾಗಿ ವಿವಿಧ ರೂಪವೇಷಗಳಲ್ಲಿ ಎಸಗುವಂಥ ಲೀಲೆಯ ಜೀವಾತ್ಮರು ನಾವು. ಇದುವೇ ಏಕತೆಯಲ್ಲಿ ಅನೇಕತೆಯನ್ನು ಕಾಣುವ, ಅನೇಕತೆಯಲ್ಲಿ ಏಕತೆಯನ್ನು ಕಾಣುವ, ಅನೇಕತೆಯಲ್ಲಿ ಏಕತೆಯನ್ನು ಅನುಭವಿಸುವ ದೃಷ್ಟಿ ದರ್ಶನವು. ಹೀಗಿದ್ದಾಗ ನಾ ಬೇರೆ ನೀ ಬೇರೆ, ನನ್ನ ಧರ್ಮ ಬೇರೆ ನಿನ್ನ ಧರ್ಮ ಬೇರೆ, ನನ್ನ ದೇವರು ಬೇರೆ ನಿನ್ನ ದೇವರು ಬೇರೆ ಅಂತಕ್ಕಂಥ ಬಡಿದಾಟದ
ವಾದ ವಿವಾದದ ಮಾತೆಲ್ಲೈತಪ್ಪ ಅಂತೇಳಿ ಮಡಿವಾಳ ಶಿವಯೋಗಿಗಳು ತಮ್ಮ ಮಾತನ್ನು ಮುಂದುವರಿಸ್ತಾರೆ. ಏನಪ್ಪ ಅಂತಂದ್ರೆ, ಒಂದು ಊರಿಗೆ ಹೋಗಕ್ಕೆ ಅನೇಕ ದಾರಿಗಳು ಹೆಂಗಿರ್ತಾವೆ, ಹಂಗೆ ಒಂದು ಪರ್ವತದ ಶಿಖರವನ್ನು ಏರಾಕ ಆ ಪರ್ವತದ ಅಡಿಯಿಂದ ಬೇರೆ ಬೇರೆ ದಿಕ್ಕುಗಳಲ್ಲಿ ಆ ಒಂದು ಪರ್ವತವನ್ನು, ಆ ಒಂದು ಶಿಖರವನ್ನು ಹತ್ತಾಕ ಅನೇಕ ಮಾರ್ಗಗಳಿರುವಂಗೆ ಆ ಸರ್ವಜ್ಞನಾದ ಸರ್ವಸಮರ್ಥನಾದ ಪರಮಾತ್ಮನನ್ನು ತಿಳ್ಕೊಳ್ಳಾಕ ಅರಿಯಾಕ ಅನೇಕ ರೀತಿ ಅದಾವು. ಅವನನ್ನು ತಲುಪಾಕ ಅನೇಕ ಹಾದಿಗಳನ್ನು ಅದಾವು. ಹಂಗೆ ಅವನನ್ನು ಸಾಕ್ಷಾತ್ಕರಿಸ್ಕೊಳ್ಳಕ್ಕೆ ಅನೇಕ ಮಾರ್ಗಗಳು ಅದಾವು. ಹಂಗೆ ನೀವೊಂದು ದಾರಿಯಿಂದ ಅವನ ಕಡೆಗೆ ಬಂದ್ರೆ ನಾವು ಒಂದು ಹಾದಿಯಿಂದ ಅವನ ಕಡೆಗೆ ಸಾಗಿ ಬರ್ತೇವೆ. ಪರ್ವತದ ಒಂದು ಶಿಖರವನ್ನು ಏರಾಕ ಅನೇಕ ದಾರಿಗಳು ಹೆಂಗದಾವು, ಆ ಎಲ್ಲ ದಾರಿಗಳೂ ಆ ಶಿಖರದ ಮ್ಯಾಗ ಹತ್ತಿದ ಮ್ಯಾಲ ಒಂದ ಆಕ್ಕವು, ಅದರೊಳಗನ ಲೀನ ಆಕ್ಕವು. ಬೇರೆ ಬೇರೆ ದಿಕ್ಕುಗಳಿಂದ ಬೇರೆ ಬೇರೆ ದಾರಿಗಳಿಂದ ಆ ಶಿಖರವನ್ನು ಹತ್ತಿ ಬಂದವರೆಲ್ಲರೂ ಕೂಡ ಅಲ್ಲಿ ಆ ಒಂದು ಶಿಖರದ ತುತ್ತ ತುದಿಯಲ್ಲಿ ಒಂದಾಗ್ತಾರೋ, ಒಂದಾಗಿ ಕೂಡ್ತಾರೆ. ಅಂದಮೇಲೆ ಇಲ್ಲೇ ನಾವು ಬೇರೆ ನೀವು ಬೇರೆ ಅಂತಕ್ಕಂಥದ್ದು ಎಲ್ಲೈತಿ? ನೀವು ನಿಮ್ಮ ದಾರಿಯಿಂದ ಬರ್ತೀರಿ, ನಾವು ನಮ್ಮ ದಾರಿಯಿಂದ ಬರ್ತೀವಿ ಅಂತೇಳಿನ ಒಂದೊಂದು ಆ ಧರ್ಮ ಅಂತಕ್ಕಂಥದ್ದು ಪರ್ವತದ ಶಿಖರದಂತಿರ್ತಕ್ಕಂಥ ಆ ಪರಮಾತ್ಮನೆಡೆಗೆ ಉದ್ಧಾರ ದ್ವಾರದಿಂದ ನಮ್ಮನ್ನು ಸೆಳೆದುಕೊಂಡು ಹೋಗುವಂಥ ಅನೇಕ ದಾರಿಗಳು ಅದಾವು. ಹಿಂಗೆ ವಸ್ತುಸ್ಥಿತಿ ಹಿಂಗಿದ್ರೂ ಕೂಡ ಆ ನಿರಾಕಾರವಾಗಿರ್ತಕ್ಕಂಥ ಸರ್ವಶಕ್ತನಾದ ಪರಮಾತ್ಮನನ್ನು, ದೇವರನ್ನು ಸಾಮಾನ್ಯರು ತಮ್ಮ ತಮ್ಮ ದೃಷ್ಟಿಯಂತೆ ತಮ್ಮ ತಮ್ಮ ಭಾವದಂತೆ ಆಕಾರ ಕೊಟ್ಟು ರೂಪ ಕೊಟ್ಟು ಪೂಜೆ ಮಾಡ್ತಾರೋ, ಆ ಒಂದು ನಿರ್ಗುಣ ನಿರಾಕಾರ ನಿರೂಪ ಪರಮಾತ್ಮನನ್ನು ತಮ್ಮ ಇಷ್ಟದ ಭಾವದ ಆಕಾರದಲ್ಲಿ ರೂಪದಲ್ಲಿ ಸೃಷ್ಟಿಸಿ ಅಲ್ಲಿ ಅವೇ ದೇವರನ್ನು ತಿಳ್ಕೊಂಡ ಮನಸ್ಸು ಕೇಂದ್ರೀಕೃತ ಆಕತಿ. ಅದರ ಪರಿಣಾಮವಾಗಿ ಆ ಜನರಲ್ಲಿ ಪ್ರೇಮ ಪೂಜ್ಯ ಭಾವನೆ ಉಂಟಾಕತಿ. ದೇವರು ಒಬ್ಬನೇ ಇದ್ದರೂ ಕೂಡ ಈ ರೀತಿ ನಮ್ಮ ದೇಶದಲ್ಲಿಯ ಅನೇಕ ದೇವರುಗಳು ದೇವತೆಗಳು ಇಲ್ಲೇ ಸೃಷ್ಟಿ ಆಗ್ಯಾವ. ಹೆಂಗಪ್ಪ ಅಂತಂದ್ರೆ, ಕಾಲಿಡಾಕ ಹಿಂಬಿಲ್ಲದಷ್ಟು ದೇವತೆಗಳು ನಮ್ಮ ದೇಶದೊಳಗದಾವು. ಒಂದೊಂದು ವಸ್ತುವಿನ ಉಪಯುಕ್ತತೆ ಘನತೆ ಮಹತ್ವಗಳ ಮೇಲಿಂದ ಸಾಮಾನ್ಯರು ಆ ವಸ್ತುವಿನಲ್ಲಿಯ ಒಂದು ದೈವತ್ವವನ್ನು ಆರೋಹಣೆ ಮಾಡಿಕೊಂಡ ತಮ್ಮ ಇಷ್ಟದ ದೈವತ್ವವನ್ನು ಅಲ್ಲೇ ಕಾಣ್ತಾರೆ. ಹೀಗಾಗಿ ನಮ್ಮಲ್ಲಿ ಜನರಲ್ಲಿ ಅವರ ದೃಷ್ಟಿಯೊಳಗೆ ಒರಳ ಕಲ್ಲು, ಒಣಕಿ ಬೀಸುವ ಕಲ್ಲು ಸಹಿತ ದೇವರು ಅಂತೇಳಿ ತಿಳ್ಕೊಂಡ ಪೂಜೆ ಮಾಡ್ತಾರೆ. ಅಲ್ಲದ ಪ್ರತಿದಿನ ತಮ್ಮ ಜೀವನ ಉಪಯೋಗಿ ವಸ್ತುಗಳೆಲ್ಲಕ್ಕೂ ಅವರು ದೇವರಂತ ಒಂದು ಮನೆಯನ್ನು ಕಸ ಹೊಡೆಯುವಂಥ ಒಂದು ಕಸಬರಿಗೆಗೂ ಕೂಡ ನಮ್ಮ ಜನ ನಮಸ್ಕಾರ ಮಾಡ್ತಾರಪ್ಪ. ಇಂಥ ಒಂದು ಧರ್ಮ ನಮ್ಮಲ್ಲಿ ಆಚಾರ ವಿಚಾರಗಳು ಅದಾವು. ಇಂಥ ಒಂದು ಇತರ ಧರ್ಮಗಳಿಗಿಂತ ನಿಮ್ಮ ಮತ ಧರ್ಮಗಳು ಶ್ರೇಷ್ಠ ಅಂತೇಳಿ ಹೇಳುವ ನೀವು ಇತರ ಅಂದ್ರೆ ಬೇರೆಯವರ ಧರ್ಮಗಳ ಒಂದು ಅವಲೋಕನ ಅಭ್ಯಾಸಗಳನ್ನು ಮಾಡಿರೇನು? ನಿಮ್ಮ ಮತ ಧರ್ಮಗಳಿಗಿಂತ ಇತರ ಮತಧರ್ಮಗಳು ಯಾವ ದೃಷ್ಟಿಯಿಂದ ಕನಿಷ್ಠದಾವು, ಅವುಗಳಲ್ಲಿ ಏನು ಲೋಪದೋಷ ಅದಾವು, ಅದನ್ನು ನೀವು ಹೇಳಕ್ಕೆ ಬರ್ತೈತೇನು ಅಂತೇಳಿ ಕೇಳ್ತಾರೆ. ಅಲ್ಲದ ಮುಂದುವರೆದ ಮಡಿವಾಳ ಶಿವಯೋಗಿಗಳು ಹೇಳ್ತಾರೆ, ಇಂಥ ಒಂದು ಉದಾತ್ತ ಉದ್ದೇಶದಿಂದ ಪ್ರೇರಿತವಾಗಿ ನಿಮ್ಮ ಧರ್ಮವನ್ನು ನಿಮ್ಮ ಧರ್ಮ ತತ್ವವನ್ನು ಪ್ರಚಾರ ಮಾಡಕತ್ತಿರೋ ಅಥವಾ ಹೊಟ್ಟೆ ಉಪಜೀವನ ಸಾಗಿಸೋ ಸಲುವಾಗಿ ಈ ಕೆಲಸ ಮಾಡಕತ್ತಿರೋ ಅಂಥೇಳಿ ಪ್ರಶ್ನೆಯನ್ನು ಮಾಡ್ತಾರೆ. ದಯೆ ಧರ್ಮ ಅಂತಕ್ಕಂಥದ್ದು ಆತ್ಮಕ್ಕೆ ಸಂಬಂಧಪಟ್ಟದ್ದು. ವ್ಯವಹಾರ ಅಂದ್ರೆ ಉಪಜೀವನ ಸಾಧನ ಹೊಟ್ಟೆಗೆ ಸಂಬಂಧಪಟ್ಟದ್ದು. ನೀವು ಹೊಟ್ಟೆಗಾಗಿ ಪ್ರಚಾರ ಕಾರ್ಯ ನಡೆಸಿದ್ರೆ ಆ ಒಂದು ಧರ್ಮವನ್ನು ವ್ಯವಹಾರದ ಮಟ್ಟಕ್ಕೆ ಇಳಿಸಬಾರ್ದಪ್ಪ. ಹಿಂಗೆ ಮಾಡ್ದ ನೀವು ವ್ಯವಹಾರವನ್ನು ಸತ್ಯ ಪ್ರೇಮ ದಯೆ ಅಹಿಂಸೆ ಕರುಣೆ ವಿಶ್ವ ಬಾಂಧವ್ಯ
ಈ ದೃಷ್ಟಿಗಳ ಮೂಲಕ ಆ ಒಂದು ನಿಮ್ಮ ಪ್ರಚಾರ ಕಾರ್ಯವನ್ನು ಧರ್ಮದ ಮಟ್ಟಕ್ಕೆ ಏರಿಸಬೇಕು ಅಂತೇಳಿ ತಿಳ್ಕೊಂಡ ಹೇಳ್ತಾ ಹೇಳ್ತಾ ಮಡಿವಾಳ ಶಿವಯೋಗಿಗಳು ಮುಂದುವರೆದ ಏನು ಹೇಳ್ತಾರೋ ಅಂತಂದ್ರೆ, ನೀವು ಹೆಂಗೆ ನಮ್ಮ ಧರ್ಮನ ಶ್ರೇಷ್ಠ ಅಂತೇಳಿ ನೀವು ಹೇಳಕತ್ತೀರಿ, ಹಂಗೆ ನಿಮ್ಮಂಗನ ನಮ್ಮ ಹಳ್ಳಿಯೊಳಗೂ ಸಹಿತ ಸ್ವಾರ್ಥ, ಸಂಕುಚಿತ, ಮಲಿನ ದೃಷ್ಟಿಯ ಕಿಡಿಗೇಡಿ ಜನ ಅದಾರ. ಅಂಥವ್ರ ಇಷ್ಟ ದೈವತ್ವ ಯಾವುದಪ್ಪ ಅಂತಂದ್ರೆ ಬೀಸುಕಲ್ಲು ಅಂತೇಳಿ ಅವರು ಭಾವಿಸಿದ್ರೆ ಅವರು ನಿಮ್ಮನ್ನು ಸಹಜವಾಗಿ ಸೋಲಿಸ್ತಾರೆ. ಹೆಂಗಪ್ಪ ಅಂತಂದ್ರೆ, ನಾವೆಲ್ಲರೂ ನಮ್ಮ ಒಂದು ಜೀವಂತವಾಗಿರಲಿಕ್ಕೆ ನಾವು ಹೊಟ್ಟೆಗೆ ಕೂಳು ತಿಂದ ಮಲವನ್ನು ಹೆಂಗೆ ವಿಸರ್ಜನೆ ಮಾಡ್ತೀವಿ, ಹೇಸಿಗೆಯನ್ನು ಹೆಂಗೆ ಹೊರಗಾಕ್ತೀವಿ, ಹಂಗೆ ಆ ಬೀಸುಕಲ್ಲು ಅಂತಕ್ಕಂಥದ್ದು ಕಾಳನ್ನು ತಿಂದ ಹಿಟ್ಟನ್ನು ವಿಸರ್ಜನೆ ಮಾಡ್ತೈತಿ. ಅಂದಾಗ ಆ ಹಿಟ್ಟನ್ನೇ ತಿಂದು ನಾವು ನೀವು ಬದುಕ್ತೀವಿ. ಅಂದಮೇಲೆ ನಿಮ್ಮ ದೇವರ ಯೇಸು ಸಹ ಆ ಒಂದು ಬೀಸುಕಲ್ಲಿನಿಂದ ಬಂದಂಥ ಹಿಟ್ಟನ್ನೇ ತಿಂದ ಬದುಕಿದ ಅಂತಂದ ಮ್ಯಾಗ ಆ ಕಿಡಿಗೇಡಿ ಜನ, ಆ ಮಲಿನ ದೃಷ್ಟಿಯ ಕಿಡಿಗೇಡಿಗಳು ನಮ್ಮ ಬೀಸುಕಲ್ಲು ವಿಸರ್ಜಿಸಿದಂಥ ಮಲವನ್ನು, ಆ ಹಿಟ್ಟನ್ನೇ ತಿಂದು ನಿಮ್ಮ ಯೇಸು ಸಹಿತ ಬದುಕ್ಯಾನೋ, ನೀವು ಸಹಿತ ಬದುಕಾಕತ್ತೀರಿ ಅಂದಮ್ಯಾಗ ನಿಮ್ಮ ದೇವ್ರು ಹೆಂಗೆ ದೊಡ್ಡವಕ್ಕನೋ, ನಮ್ಮ ದೇವ್ರು ಅಂದ್ರೆ ನಮ್ಮ ಬೀಸುಕಲ್ಲನ ದೊಡ್ಡದು, ನಮ್ಮ ಬೀಸುಕಲ್ಲು ಬಿಟ್ಟಂಥ ಮಲವನ್ನು ಅಂದ್ರೆ ಹಿಟ್ಟನ್ನು ತಿಂತಾನಲ್ಪ ನಿಮ್ಮ ದೇವ್ರು ಹೆಂಗೆ ಹೆಚ್ಚಿನವಕ್ಕನು ಅಂತೇಳಿ ತಿಳ್ಕೊಂಡ ನಿಮ್ಮ ಕೂಡ ವಾದಕ್ಕೆ ಹೇಳಿದ್ರೆ ನೀವು ಏನು ಮಾಡೋರಿದ್ದೀರಿ? ಇಂಥ ಪರಿಸ್ಥಿತಿ ಒಳಗೆ ನಿಮ್ಮ ಒಂದು ಪ್ರಚಾರ ಕಾರ್ಯದ ಹುಚ್ಚು ವ್ಯವಹಾರವನ್ನು ಸದ್ಯಕ್ಕೆ ನೀವು ಬಿಟ್ಟು ಬಿಡೋದ ಲೇಸು ಅಂತೇಳಿ ತಿಳ್ಕೊಂಡ ಸ್ವಾಮಿಗಳು ಆ ಪಾದ್ರಿಗೆ ತಿಳಿ ಹೇಳಿದಾಗ ಆ ಒಂದು ಪಾದ್ರಿ ಅವರ ಮಾತಿನ ಯಥಾರ್ಥತೆಗೆ ತಿಳಿದೋಗಿ ಅವರ ವ್ಯಕ್ತಿತ್ವಕ್ಕೆ ಪೂಜ್ಯ ಭಾವದಿಂದ ತಲೆಬಾಗಿ ನಮಿಸಿ ಹೊರಟೊಕ್ಕನ. ಹಿಂಗೆ ಆ ಒಂದು ಮಡಿವಾಳಜ್ಜನವರ ದಶೆಯಿಂದ ಆ ಬ್ರಿಟಿಷ್ ಕಾಲದಲ್ಲಿ ಆ ಕ್ರಿಸ್ತ ಜನರು, ಪಾದ್ರಿಗಳು ಹಳ್ಳಿಗೆ ಹೋಗಿ ಅಜ್ಞಾನಿ ಜನರಿಗೆ ಆ ಒಂದು ಕ್ರಿಸ್ತನ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಆ ಹಳ್ಳಿಗರಿಗೆ ಉಪದೇಶ ಮಾಡಿ ಅವರ ಮನಸ್ಸನ್ನು ಬದಲಾಯಿಸಿ ಮತಾಂತರ ಮಾಡುವಂಥ ಒಂದು ಕಾರ್ಯವನ್ನು ಕೈಗೊಂಡಿದ್ದರು. ಆದರೆ ಈ ಗರಗದ ಮಡಿವಾಳ ಶಿವಯೋಗಿಗಳ ಒಂದು ದಯದಿಂದ ಆ ಗರಗದ ಊರು ಈ ಒಂದು ಕುತ್ತಿನಿಂದ ಪಾರಾತು. ಅಷ್ಟೇ ಅಲ್ಲ, ಈ ಸಮಾಚಾರ ಸುತ್ತಮುತ್ತಲಿನ ಜನರಿಗೆ ತಿಳಿದ ಸಲುವಾಗಿ ಆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿಯೂ ಸಹ ಈ ಕ್ರಿಶ್ಚಿಯನ್ನರ ಪಾದ್ರಿಗಳ ಪ್ರಚಾರದ ಆಟೇನು ನಡೀಲಿಲ್ಲ. ಅದರಿಂದ ಈ ಒಂದು ಮಡಿವಾಳ ಶಿವಯೋಗಿಗಳ ದಯದಿಂದ ಮತಾಂತರ ಪ್ರಚಾರ ಈ ಒಂದು ಮಠದ ಸುತ್ತಮುತ್ತಾಗಲಿ ಗರಗದ ಸುತ್ತಮುತ್ತಾಗಲಿ ಆ ಪ್ರಚಾರ ಅಂತಕ್ಕಂಥದ್ದು ಕಡಿಮೆ ಆಯ್ತು ಅಂತ ಹೇಳುವಲ್ಲಿಗೆ ಇವತ್ತಿನ ಈ ಒಂದು ಪ್ರವಚನವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಳಂ, ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.